ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಾವು ಪ್ರತಿದಿನ ನವಗ್ರಹಗಳನ್ನು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಆದರೆ ಈ ನವಗ್ರಹಗಳ ಪೈಕಿ ತುಂಬ ಕೆಟ್ಟ ದುಷ್ಪರಿಣಾಮ ಬೀರುವಂಥ ಗ್ರಹ ಯಾವುದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಹಾಗೆ ಸೂರ್ಯ ಚಂದ್ರರೊಂದಿಗೆ ಮಾಂದಿ ಸಂಯೋಜನೆಯಾಗಿದ್ರೆ ಏನಾಗುತ್ತೆ, ಹಾಗೆ ಈ ರೀತಿಯಾಗಿದ್ದಾಗ ಯಾವ ರೀತಿಯಾದಂಥ ಸಮಸ್ಯೆಗಳು ನಮ್ಮನ್ನು ಪೀಡಿಸುತ್ತೆ, ಈ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ಹಾಗೆ ಇಂದಿನ ದಿನದ ವಿಶೇಷತೆ ಪಂಚಾಂಗವನ್ನ ತಿಳಿಯೋಣ. ಹಾಗೆ ಎಲ್ಲ ರಾಶಿಗಳ ಫಲವನ್ನ, ಇಂದಿನ ದಿನದ ಫಲವನ್ನ ತಿಳಿತಾ ಹೋಗೋಣ. ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಹಾಗಾದ್ರೆ ಗ್ರಹಗಳಲ್ಲಿ ಅತ್ಯಂತ ಕೆಟ್ಟ ದುಷ್ಪರಿಣಾಮ ಬೀರುವಂತ ಗ್ರಹ ಯಾವುದು ಗುರುಗಳೇ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಮೊದಲಿಗೆ ನಮ್ಮ ವೀಕ್ಷಕರಿಗೆ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತೆ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ, ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ, ಅದರಲ್ಲೂ ಕೂಡ ವಿಶೇಷವಾಗಿ ಗ್ರೀಷ್ಮ ಋತುವಿನ ಅಧಿಕ ಜ್ಯೇಷ್ಠ ಮಾಸ ಇರತಕ್ಕಂಥದ್ದು, ಅದರಲ್ಲೂ ತೃತೀಯ ಪಕ್ಷ ಇರತಕ್ಕಂಥದ್ದು, ವಿಶೇಷವಾಗಿ ತೃತೀಯ ತಿಥಿ, ಶುಕ್ಲ ಪಕ್ಷದ ತೃತೀಯ ತಿಥಿ, ವಿಶೇಷವಾಗಿ ಮೃಗಶಿರಾ ನಕ್ಷತ್ರ, ಮಂಗಳವಾರ, ಅತ್ಯಂತ ಕೌತುಕದ ದಿನ. ಏನಪ್ಪ ಅಂದರೆ, ಮಂಗಳನು ಬಹಳ ಮುಖ್ಯವಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ, ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಕುಜದೋಷ ಇದೆ, ಮಂಗಳ ದೋಷ ಇದೆ ಅಂತಕ್ಕಂಥ, ಮಂಗಳನು ಅವನು ಯಾವಾಗ ಅಮಂಗಳನಾಗಿರ್ತಾನೋ ಮಂಗಳತ್ವ ಹೊರಟೋಗುತ್ತೆ. ಅಂದರೆ ಶುಭ ಕಾರ್ಯಾದಿಗಳು ನಡೀದೇ ಇರತಕ್ಕಂಥದ್ದು. ಶುಭ ಅಂದರೆ ಮನುಷ್ಯನ ಜೀವನದಲ್ಲಿ ಉದ್ದಕ್ಕೂ ಇರತಕ್ಕಂಥದ್ದು ಒಂದು ಪ್ರಾಸ್ಪರಿಟಿ, ಅಂದರೆ ಒಂದು ಸಮೃದ್ಧತೆ ಇರತಕ್ಕಂಥದ್ದು. ಅದು ನಾವು ಅಬಾಂಡೆನ್ಸ್ ಅಂತ ಕರಿತೀವಿ. ಭಗವಂತನ ದಯೆ ನಮಗೆ ನಿರಂತರವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾರ ಜಾತಕದಲ್ಲಿ ಅಥವಾ ಯಾರ ಕುಟುಂಬದಲ್ಲಿ ನಿತ್ಯ ನಿರಂತರವಾಗಿ ಕಲಹಗಳಿರುತ್ತೋ ಅದಕ್ಕೆ ಮೂಲ ಕಾರಣಗಳು ನಮಗೆ ಅಲೌಕಿಕವಾಗಿ ಏನೇ ಇದ್ದರೂ ಕೂಡ ಲೌಕಿಕವಾಗಿ ಕೆಲವೀಗ ಮನೆಗಳಲ್ಲಿ ಮನಸ್ತಾಪಗಳಿರುತ್ತೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಮನಸ್ತಾಪಗಳಿರುತ್ತೆ, ಇಲ್ಲಿಗಲ್ ರಿಲೇಷನ್ಶಿಪ್ ಇರುತ್ತೆ. ಹೀಗೆ ಎಲ್ಲ ಸಮಸ್ಯೆಗಳನ್ನು ಒತ್ತು ಕೊಡ್ತಕ್ಕಂಥ ಆ ಒಂದು ಸಮಸ್ಯೆಗಳನ್ನು ತೋರಿಸ್ಕೊಡ್ತಕ್ಕಂಥ ಶಕ್ತಿ ಯಾವುದಾದ್ರೂ ಗ್ರಹಕ್ಕಿದ್ರೆ ಅದು ಕುಜನಿಗೆ ಮಾತ್ರ. ಅಂಥ ಕುಜನನ್ನು ಇವತ್ತಿನ ದಿವಸ ನೀವು ಸಾತ್ವಿಕವಾಗಿ ಕುಜನ ಆರಾಧನೆ ಮಾಡೋದ್ರಿಂದ ಅವನು ಯಾವುದೇ ದುಷ್ಪರಿಣಾಮಗಳನ್ನು ಕೊಡ್ತಾ ಇದ್ದರೂ ಕೂಡ ಆ ದುಷ್ಪರಿಣಾಮಗಳಿಂದ ಹೊರಗೆ ಬರಲಿಕ್ಕೆ ಪರಿಹಾರ ಇದೆ. ಹಾಗಿದ್ದಾಗ ಇದು ತಂತ್ರಸಾರದಲ್ಲಿರ್ತಕ್ಕಂಥದ್ದು, ಒಡಿಶಾ ತಂತ್ರಸಾರದಲ್ಲಿರ್ತಕ್ಕಂಥದ್ದು. ನೀವೇನು ಮಾಡಬೇಕಪ್ಪ ಅಂದರೆ, ಯಾಕಂದರೆ ತಂತ್ರ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಮಗೆ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಶಕ್ತಿ. ಮಂತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತೇಳಿ ನಾವು ಭಾವಿಸ್ಕೊಂಡು ಮಂತ್ರವನ್ನು ಉಚ್ಚಾರವನ್ನು ಮಾಡ್ತೀವೋ, ಹಾಗೆ ಒಂದು ಸಣ್ಣ ತಂತ್ರದಲ್ಲೂ ಕೂಡ ಈಗ ನಮ್ಮ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ನೀರಿಗೆ ಒಂಚೂರು ಅರಿಶಿನ ಹಾಕಿದ್ರೆ ಅರಿಶಿನ ಕಲರ್ ಆಗುತ್ತೆ, ಕೆಂಪು ಹಾಕಿದ್ರೆ ಕೆಂಪು ಕಲರ್. ಹಾಗೆ ಇನ್ಸ್ಟೆಂಟಾಗಿ ನಿಮಗೆ ಫಲ ಕೊಡ್ತಕ್ಕಂಥದ್ದು ತಂತ್ರ ಅಂತಕ್ಕಂಥದ್ದು. ಈ ತಂತ್ರಸಾರದಲ್ಲಿ ಇವತ್ತಿನ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ, ಮಂಗಳವಾರದ ದಿವಸ ಸಾಲ ಜಾಸ್ತಿ ಇದೆ, ಋಣಬಾಧೆ ನಿವೃತ್ತಿ ಅಂತಕ್ಕಂಥದ್ದು. ಮುಖ್ಯವಾಗಿ ಕುಜನು ಈ ಒಂದು ನಕ್ಷತ್ರಕ್ಕೆ ಕಾರಕನು. ಯಾರಿಗೆ? ಮೃಗಶಿರಾ ನಕ್ಷತ್ರಕ್ಕೆ ಮಂಗಳವಾರಕ್ಕೂ ಕುಜನೇ ಕಾರಕನಾಗ್ತಾನೆ. ಕುಜನಿಗೆ ಅಧಿದೇವತೆ ಯಾರಪ್ಪ ಅಂದರೆ, ಕುಜನನ್ನು ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ. ಅವನು ಸುಬ್ರಹ್ಮಣ್ಯ ಅಂತಕ್ಕಂಥವನು, ಯಾಕೆಂದರೆ ಪರಮೇಶ್ವರನಿಗೆ ಓಂಕಾರವನ್ನು ಬೋಧನೆ ಮಾಡಿರ್ತಕ್ಕಂಥ ಗುರು ಅವನು. ಹಾಗಾಗಿ ನಮ್ಮ ಜ್ಞಾನದಿಂದ ಅಜ್ಞಾನನು ಹೋಗಲಾಡಿಸುವ ಹಾಗೆ ನಮ್ಮ ಆಲೋಚನಾ ವಿಧಾನದಲ್ಲಿ ಕಷ್ಟಗಳನ್ನು ಕೂಡ ದೂರ ಮಾಡ್ಕೊಳ್ಬೋದು. ಮೊದಲನೇದಾಗಿ ಧೃತಿಗೆಡಬಾರದು, ಭಯ ಪಡಬಾರದು. ಏನು ಬಂದರೂ ಕೂಡ ನಾನು ಅದನ್ನು ಸರಿಯಾದ ಸಮರ್ಥವಾಗಿ ನಾನು ಎದುರಿಸಬಲ್ಲೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಇಟ್ಕೊಳ್ಬೇಕು. ಎರಡನೇದಾಗಿ ದೈವ ಚಿಂತನೆಯನ್ನು ಮಾಡಬೇಕು. ಏನು ಮಾಡಬೇಕು? ಇವತ್ತಿನ ದಿವಸ
ಕುಜನು ಬಹಳ ಮುಖ್ಯವಾಗಿ ಕುಜನಿಗೆ ತೊಗರಿಬೇಳೆ. ನಾವು ನವಧಾನ್ಯಗಳನ್ನು ಮುಖ್ಯವಾಗಿ ಯಾಕೆ ದೇವತಾ ಉಪಾಸನೆಗಳಲ್ಲಿ ನವಧಾನ್ಯಗಳನ್ನಾಗಿ ಮಾರ್ಪಡಿಸಿ ಅದನ್ನು ಯಾಕೆ ಪೂಜೆ ಮಾಡ್ತೀವಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಮ್ಮ ಸಂಕಟ ಸಮಯದಲ್ಲಿ ಇರಬಹುದಾದಂಥ ದೋಷಾದಿಗಳು ಪರಿಹಾರ ಆಗಲಿ ಅಂತೇಳಿ ನವಧಾನ್ಯಗಳ ದಾನವನ್ನು ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದರೆ ಆತ್ಮತೃಪ್ತಿ ಆಗುತ್ತೆ ಅಂತಕ್ಕಂಥದ್ದು. ಈ ಆತ್ಮತೃಪ್ತಿ ಎಲ್ಲಾಗುತ್ತೋ, ನೀವು ಯಾವುದೇ ಜೀವ ಸಂಕುಲಗಳಿಗೂ ಕೂಡ ಹೊಟ್ಟೆ ಹಸಿವಾದಾಗ ಒಂದು ನಾಯಿ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಪಾಪ ಊಟವನ್ನು ಆರಿಸ್ಕೊಂಡು ಹೋಗ್ತಾ ಇರುತ್ತೆ. ಸಂದರ್ಭದಲ್ಲಿ ಕರೆದ್ರೆ ನಮ್ಮನ್ನು ನೋಡುತ್ತೆ, ಅದು ಅಕಸ್ಮಾತ್ ನಾವೇನಾದ್ರೂ ತೋರಿಸಿದ್ರೆ ಬಂದು ನಮ್ಮ ಹತ್ರ ತಿನ್ನುತ್ತೆ ಅಲ್ವಾ. ತಿಂದಾದ್ಮೇಲೆ ಅದು ತಕ್ಷಣಕ್ಕೆ ಹೋಗಲ್ಲ, ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಮಗೆ ಅದು ಏನಂದ್ರೆ ಅದನ್ನ ನಾವು ಮುಖ್ಯವಾಗಿ ನಿಯತ್ತು ಅಂತ ಕರಿತೀವಿ. ಹಾಗೆ ಭಗವಂತನಿಗೆ ನಿಯತ್ತಿಂದ ನಾವು ಅರ್ಪಣೆಯನ್ನು ಮಾಡತಕ್ಕಂಥ ಎಲ್ಲ ವಸ್ತುಗಳು ಕೂಡ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ, ಖಂಡಿತ ನಿಮಗೆ ಶುಭ ಫಲವನ್ನು ಕೊಡ್ತಾನೆ. ಇದು ಅನುಭವದಲ್ಲಿ ತುಂಬ ಮಾತ್ರ ಅನುಕೂಲದಲ್ಲಾಗಿರ್ತಕ್ಕಂಥದ್ದು. ಹಾಗಿದ್ರೆ ಏನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, ಇವತ್ತಿನ ದಿವಸ 121 ರೂಪಾಯಿ ದೊಡ್ಡ ಕಾಯಿನ್, ದೊಡ್ಡದೇನಲ್ಲ, 121 ರೂಪಾಯಿ ಕಾಯಿನ್ಸನ್ನು ಈಸಿಯಾಗಿ ನೀವು ಇದನ್ನು ಬೈ ಮಾಡ್ಬೋದು. 121 ರೂಪಾಯಿ ಕಾಯಿನನ್ನು ನವಧಾನ್ಯಗಳ ಸಮೇತವಾಗಿ ಕೆಂಪು ಬಟ್ಟೆಯಲ್ಲಿಟ್ಟು ನಿಮ್ಮ ತಲೆ ಹತ್ರ ಇಟ್ಕೊಳ್ಳಿ. ಅಂದರೆ ರಾತ್ರಿ ಮಲಗಬೇಕಾದ್ರೆ ಇವತ್ತನ್ನು ತೊಗೊಂಡೋಗಿ ದೇವ್ರ ಮನೆಯಲ್ಲಿಟ್ಟು ರಾತ್ರಿ ಮಲಗಬೇಕಾದ್ರೆ ತಲೆ ಹತ್ರ ಇಡ್ತಕ್ಕಂಥದ್ದು. ಇದನ್ನು 3 ದಿವಸಗಳ ಕಾಲ, ಮಂಗಳವಾರ, ಬುಧವಾರ, ಗುರುವಾರದ ದಿವಸ ತೊಗೊಂಡೋಗಿ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ಅರ್ಪಣೆ ಅಥವಾ ಪರಮೇಶ್ವರನ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಒಂದು ಸ್ವಲ್ಪ ಫಲದಕ್ಷಿಣೆಗಳನ್ನು ಕೊಟ್ಟು ಅರ್ಪಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮುಖ್ಯವಾಗಿ ಏನಪ್ಪ ಅಂದರೆ, ಬ್ರಾಹ್ಮಣ ಪ್ರಿಯನು ಸುಬ್ರಹ್ಮಣ್ಯನು. ಬ್ರಾಹ್ಮಣರನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಬ್ರಾಹ್ಮಣೋ ಮಮ ದೇವತಾ ಅಂತೇಳಿ. ಮುಖ್ಯವಾಗಿ ಏನಪ್ಪ ಅಂದರೆ, ನಮ್ಮ ಭಾವನೆ ಹೇಗಿರುತ್ತೋ ಖಂಡಿತ ಈ ಪರಿಹಾರ ಮಾಡೋದ್ರಿಂದ ಖಂಡಿತ ಒಂದು 6 ಸಲ 6 ಮಂಗಳವಾರಗಳ ಕಾಲ ಮಾಡ್ತಕ್ಕಂಥದ್ದು, 6 ಷಷ್ಠಿಯಲ್ಲಿ ಮಾಡಿದ್ರೆ ಖಂಡಿತ ಅವ್ರು ನಿಂತು ಹೋದ ಕೆಲಸಗಳು, ಮನೆಯಲ್ಲಿ ಸಾಮರಸ್ಯದ ಕೊರತೆ, ಋಣಬಾಧೆ, ಇದ್ರ ಜೊತೆಗೆ ಏನು ಮಾಡಬೇಕು, ಪ್ರತಿ ಮಂಗಳವಾರ ಋಣ ವಿಮೋಚಕ ಸ್ತೋತ್ರ ಪಾರಾಯಣವನ್ನು ಮಾಡಬೇಕು. ಇಷ್ಟು ಮಾಡಿ ನವಧಾನ್ಯಗಳ ಅರ್ಪಣೆ, ಸುಬ್ರಹ್ಮಣ್ಯನ ದರ್ಶನ, ವಿಶೇಷವಾಗಿ ಇದು ಋಣ ವಿಮೋಚನ ಸ್ತೋತ್ರ, ಈ 3 ಮಾಡ್ಕೊಳ್ಬೇಕು. ಈ ಋಣ ವಿಮೋಚನ ಸ್ತೋತ್ರ ಮಾಡಲಿಕ್ಕೆ ಆಗಲ್ಲ ನಮಗೆ ಅಂದರೆ, ಓಂ ಶರವಣ ಭವಾಯ ನಮಃ ಈ ಮಂತ್ರನ ಪ್ರತಿ ಮಂಗಳವಾರ ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು, ಅಂದರೆ ಪಶ್ಚಿಮಾಭಿಮುಖವಾಗಿ ಕೂತು, ಪಶ್ಚಿಮ ಅಂದರೆ ನಮ್ಮ ಕಷ್ಟಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ಯಾಕಂದರೆ ಸೂರ್ಯನಿಗೆ ಬೆನ್ನು ಹಾಕ್ಬೋದು ಅಂದರೆ ಹೌದು, ಭಗವಂತ ರಕ್ಷಣೆ ಬರ್ತಾನೆ. ಹಾಗಾಗಿ ಪಶ್ಚಿಮಾಭಿಮುಖವಾಗಿ, ಯಾಕಂದರೆ ನಮಗೆ ದಿಕ್ಕೇ ಕಾಣ್ತಾ ಇಲ್ಲ, ಉದ್ಯೋಗದಲ್ಲಿ ಸಮಸ್ಯೆ ಆಗ್ತದೆ, ಇದನ್ನು ಮಾತಾಡಿದ್ರೆ ಒಂದು ಎಪಿಸೋಡ್ ಆಗಿಬಿಡುತ್ತೆ. ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ, ಆತ್ಮಬಲ ಕೊರತೆ ಆಗಿದೆ, ಹೀಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಎಲ್ಲದಕ್ಕೂ. ಯಾಕೆಂದರೆ ರಕ್ತಕ್ಕೆ ಕಾರಕನ ಅವನೇ. ಕುಜನ ಅಣ್ಣ ತಮ್ಮಂದಿರ ಕಾರಕನು, ರಕ್ತಕಾರಕನು, ಭೂಮಿಕಾರಕನು, ಅವನು ಮಾಂಗಲ್ಯಕಾರಕನು, ಏನೆಲ್ಲವನ್ನು ಕೂಡ ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಸಹಜವಾದ 90% ಕುಜನ ಮೇಲೆ ಡಿಪೆಂಡ್ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಉಪಾಸನೆ ಮಾಡತಕ್ಕಂಥದ್ರಿಂದ ಖಂಡಿತ ಮಂಗಳಮಯವಾಗುತ್ತೆ. ಓಂ ಶರವಣ ಭವಾಯ ನಮಃ ಅಂತೇಳಿ ಆ ಒಂದು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳೇ, ಹಾಗಾದರೆ ಇಂದಿನ ದಿನದ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಇವತ್ತು ವಿಶೇಷವಾಗಿ ನಮ್ಮ ರಾಶಿಫಲಗಳನ್ನು ಗಮನಿಸಿದಾಗ ಗ್ರಹಗಳ ಪ್ರಾರ್ಥನೆ, ರಾಶಿಯ ಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮುಖ್ಯವಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಸರ್ಕಾರದಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಹೊಸ ಚಿಂತನೆಗಳು ನಿಮಗೆ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸುವಂತಹ ಸುಯೋಗ. ಇವತ್ತಿನ ದಿವಸ ಗಣಪತಿಯ ದರ್ಶನ ಮೇಷರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಗಣಪತಿಯ ಸನ್ನಿಧಾನದಲ್ಲಿ ದೂರ್ವಾರ್ಚನೆ ಮಾಡಿಸಿ, ನಿಮಗೆ ಶಕ್ತಿ ಇದ್ದಂಥವರು ಏನಂದರೆ ನಮ್ಮ ಕಡಲೆ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಏನಾದರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ, ಹಣಕಾಸಿನ ವಿಚಾರದಲ್ಲಿರ್ತಕ್ಕಂಥ ದೋಷಾದಿಗಳು ನಿವೃತ್ತಿ ಆಗುತ್ತೆ. ಬೇಸನ್ ಲಾಡು ಅಂತೇಳಿವಿ, ಯಾವುದಾದ್ರೂ ನಿಮಗೆ ಶಕ್ತಿ ಇರತಕ್ಕಂಥ ಸ್ವೀಟನ್ನು ಅರ್ಪಣೆ ಮಾಡಿ ಗಣಪತಿಗೆ ಇವತ್ತಿನ ದಿವಸ ಮಂಗಳಕರವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಖಂಡಿತ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ನಿಮ್ಮ ಶತ್ರುಗಳ ಮೇಲೆ ನೀವು ಜಯ ಸಾಧಿಸ್ತೀರಾ. ವಿಶೇಷವಾಗಿ ಕೋರ್ಟು ಕಚೇರಿ ವಿಚಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಂತಾನಾಪೇಕ್ಷೆಗಳಿಗೂ ಕೂಡ ಲಾಭಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ದೂರದ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ರಾಜಕೀಯದಲ್ಲಿರ್ತಕ್ಕಂಥವ್ರು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಾಂಬಶಿವನ ಷಣ್ಮುಖನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತೇಳಿ ವೃಷಭ ರಾಶಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮೊರೆ ಇಟ್ಟಾಗ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪ್ರಯಾಣದಲ್ಲಿ ಸುಖಕರವಾಗಿರ್ತಕ್ಕಂಥದ್ದು, ದೀರ್ಘಕಾಲದ ವ್ಯಾಧಿಗಳಿಂದ ಮುಕ್ತಿ ಸಿಗ್ತಕ್ಕಂಥದ್ದು. ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದಂಥವ್ರು ಖಂಡಿತ ಇವತ್ತಿನ ದಿವಸ ಅದನ್ನು ಪ್ರಯತ್ನ ಪಟ್ಟರೆ ಖಂಡಿತ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸೋದರರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ
ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಓಂ ಗುರುಭ್ಯೋ ನಮಃ ಅಂತೇಳಿ ಗುರುವನ್ನು ಅನನ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಮಂಗಳಕರವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ವಿದ್ಯಾರ್ಥಿಗಳಿಗೆ ಸುಸಂಪನ್ನವಾಗಿರ್ತಕ್ಕಂಥ ದಿನ. ಏನೋ ಒಂದು ಅಚಾನಕ್ಕಾಗಿ ನಿಮ್ಮ ಮೇಲೆ ಬಂದು ಒದಗಿರ್ತಕ್ಕಂಥ ಒಂದು ಸಮಸ್ಯೆಯಿಂದ ಮುಕ್ತಿ ಕಾಣ್ತಕ್ಕಂಥ ದಿನ. ಅಡಚಣೆಗಳಲ್ಲಿ ಇವತ್ತಿನ ದಿವಸ ನಿವೃತ್ತಿ ಆಗುತ್ತೆ. ಮಾನಸಿಕ ಒತ್ತಡಗಳು ಕೂಡ ದೂರ ಆಗ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ವಿಶೇಷವಾಗಿ ಇನ್ನಷ್ಟು ಸ್ಥಾನಮಾನಾದಿಗಳನ್ನು ನೀವು ಗಳಿಸಬೇಕಾದ್ರೆ ಓಂ ಹಂ ಹನುಮತೆ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಕಟಕ ರಾಶಿಯವರಿಗೆ ಇನ್ನಷ್ಟು ಮಂಗಳವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಹಾಗಾದರೆ ಸೂರ್ಯ ಚಂದ್ರರೊಂದಿಗೆ ಮಾಂದಿ ಸಂಯೋಜನೆ ಇದ್ರೆ ಏನಾಗುತ್ತೆ ಗುರುಗಳೇ? ಭಾಳ ಮುಖ್ಯವಾಗಿ ನಾವು ಮಾಂದಿಯನ್ನು ತಿಳ್ಕೊಳ್ಬೇಕು. ಶನಿ ಅಂದ್ರೇ ನಾವು ಕರ್ಮಕಾರಕನು, ನ್ಯಾಯವಾದಿ, ಮತ್ತು ಅವನು ಸಾಡೆ ಸಾತು, ಹಾಗೆ ಹೀಗೆ ಎಲ್ಲ. ಶನಿ ಅಂದರೆ ನಮಗೆ ಬರ್ತಕ್ಕಂಥ ಮೊದಲನೇ ಒಂದೇನಪ್ಪ ಅಂದರೆ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಭಯ ಅಂತಕ್ಕಂಥದ್ದು. ಶನಿಯ ಪ್ರಭಾವ ಒಂದು ಪ್ರಭಾವ ಇದ್ದರೆ ಮಾಂದಿಯ ಪ್ರಭಾವ ಶನಿ ಪ್ರಭಾವಕ್ಕಿಂತ 10 ಪಟ್ಟು ಹೆಚ್ಚು. ನೀವೊಂದು ದೊಡ್ಡ ಡ್ರಮ್ ತುಂಬ ನಮ್ಮ ಮುಂದೆಗಡೆನೆ ನಾವು ಒಂದು ಚೆನ್ನಾಗಿ ಬೆಲ್ಲ ಪಾನಕ ಮಾಡಿ ಅದ್ರಲ್ಲಿ ಒಂದೇ ಒಂದು ತೊಟ್ಟು ವಿಷ ಹಾಕಿದ್ರೆ ಯಾರಾದರೂ ಕುಡಿತಾರಾ? ಇಲ್ಲ, ಖಂಡಿತ ಕುಡಿಯಲ್ಲ. ಇದು ಛಾಯಾಗ್ರಹ. ಬಹಳ ಮುಖ್ಯವಾಗಿ ಜ್ಯೇಷ್ಠಾದೇವಿ ಮತ್ತು ಶನಿಯ ಮಗ ಇವನು. ಇನ್ನೊಂದೇನಪ್ಪ ಅಂದರೆ ಯಮಧರ್ಮನು ಇವನಿಗೆ ಸಹಾಯ ಮಾಡ್ತಾನಂತೆ. ಯಮಧರ್ಮನಿಗೆ ಸಹಾಯ ಮಾಡ್ತಕ್ಕಂಥವನು ಅಂತ. ಶನಿ ಮಗನಾದರೂ ಕೂಡ ದೊಡ್ಡಪ್ಪನಿಗೆ ಸಹಾಯ ಮಾಡ್ತಕ್ಕಂಥವನು ಇವನು. ಇಡೀ ಬದುಕಿನಲ್ಲಿ ಒಂದು ಯಾವುದೇ ಮನೆಯಲ್ಲಿದ್ದರೂ ಕೂಡ ಅದರಲ್ಲೂ ಕೂಡ ಅತ್ಯಂತ ಮಾಂದೇಶ್ವರ ಅಂತೇಳಿ. ಯಾಕೆಂದರೆ ಅವನಿಗೆ ಒಂದು ಸಮಯದಲ್ಲಿ, ಯಾಕೆಂದರೆ ಶನಿಯು ಕೂಡ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯು ತನ್ನ ನಿಷ್ಫಲತ್ವವನ್ನು ಕಾಣ್ತಕ್ಕಂಥ ಸಮಯ ಬಂದ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಯಾಕೆಂದರೆ ಅವನನ್ನು ಕೂಡ ಬಂಧನಯುಕ್ತವಾಗಿ ಮಾಡಿಬಿಡ್ತಾರೆ. ಯಾವುದೋ ಒಂದು ಮಂತ್ರದ ಬಲದಿಂದ, ಪರಮೇಶ್ವರನ ಬಲದಿಂದ ಶನಿಯು ಮಂತ್ರಬಂಧನ ಆಗ್ತಾನೆ. ಆ ಸಂದರ್ಭದಲ್ಲಿ ಯಾಕೆಂದರೆ ಕರ್ಮ ನಡಿಬೇಕಲ್ವಾ. ಈಗ ಈ ಒಂದು ಮುಖ್ಯಸ್ಥರು ಇಲ್ಲಿಲ್ಲ ಅಂದರೂ ಕೂಡ ನಾವೆಲ್ಲ ಇದನ್ನು ಮುಂದುವರಿಸಬೇಕಾದದ್ದು ನಮ್ಮ ಧರ್ಮ. ಹಾಗೆ ದಾರಿಯನ್ನು ಮುಂದುವರಿಸಿದಂತಹ ಆ ಕೀರ್ತಿ ಮಾಂದಿಗಿದೆ. ನಮ್ಮ ಬದುಕಿನಲ್ಲೂ ಕೂಡ 12 ರಾಶಿಗಳಲ್ಲಿ ಯಾವ ಗ್ರಹದ ಜೊತೆ ಮಾಂದಿ ಇದ್ದಾನೋ, ಯಾವ ಮನೆಯಲ್ಲಿ ಮಾಂದಿ ಇದ್ದಾನೋ ಆ ಮನೆ ಖಂಡಿತ ನಿಷ್ಫಲ ಆಗುತ್ತೆ. ಅವನಿಗೆ 3 ಮತ್ತು 11ನೇ ದೃಷ್ಟಿ ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಇದೆ. ಈ 3ನೇ ದೃಷ್ಟಿ ಅವನಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, 11ನೇ ದೃಷ್ಟಿ ಶುಭಪ್ರದವಾಗಿರ್ತಕ್ಕಂಥದ್ದು. ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅವನು ಇರುವಂಥ ಪ್ರತಿಯೊಂದು ಸ್ಥಾನವೂ ಕೂಡ ವಿಷಮಯವಾಗಿದ್ದೆ. ಅವನು 1ನೇ ಭಾವದಲ್ಲಿದ್ದರೆ ಆರೋಗ್ಯದ ಸಮಸ್ಯೆ ಬರುತ್ತೆ, ಆತ್ಮಬಲದ ಕೊರತೆ ಬರುತ್ತೆ. ಅವನು ಯಾವುದನ್ನು ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಓದಿರುತ್ತೆ, ಬಟ್ ಯಾವುದೇ ನಿಖರತೆ ಇಲ್ಲದೆ ಇರತಕ್ಕಂಥದ್ದು, ಆತ್ಮಬಲದ ಕೊರತೆ ಇರತಕ್ಕಂಥದ್ದಾಗಿರುತ್ತೆ. ನಾನು ಅಲ್ಲಿ ಹೋದ್ರೆ ಕೆಲಸ ನನಗೆ ಸಿಗಲ್ವಾ, ಸಿಗುತ್ತಾ ಸಿರಲ್ವಾ, ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲ್ವಾ, ಸಂಕುಚಿತ ಸ್ವಭಾವ ಅಂತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ, ಜೀವನದುದ್ದಕ್ಕೂ ಸಮಸ್ಯೆಗಳಿರ್ತವೆ. ಅದನ್ನು ಮುಂದುವರ್ಸೋಣ. ಒಬ್ಬ ಕಾಲರ್ ವೇಟ್ ಮಾಡ್ತಾರೆ, ವ್ಯಾಸರಾವ್ ಅಂತ ಹೇಳಿ. ವ್ಯಾಸರಾವ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 20. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಒಂದು ಅದ್ಭುತವಾದ ನಿಮ್ಮ ಒಂದು ಯೂನಿಕ್ಕಲ್ಲೇ ಒಂದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಹೆಸರು. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಆರೋಗ್ಯದಲ್ಲಿ ಸಮಸ್ಯೆ ಮತ್ತೆ ಕೋರ್ಸ್ನಲ್ಲಿ ಸಮಸ್ಯೆ ಆಗ್ತದೆ. ಮತ್ತೆ ಆರೋಗ್ಯದ ಏನು ಇವಾಗ ನಿಮ್ಗೆ ವಯಸ್ಸು ಏನಿರ್ಬೋದು? ನನಗೆ 60 ವರ್ಷ ಆಯ್ತು. ಅಂದರೆ ಏನು ನಕ್ಷತ್ರ ನಿಮ್ಮದು? ಮೇಷರಾಶಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರನಾ? ಭರಣಿ ನಕ್ಷತ್ರ ಮೇಷರಾಶಿ ಅಲ್ವಾ? ಹೌದೌದು. ಖಂಡಿತ ಶುಭ ಆಗುತ್ತೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ರುದ್ರನನ್ನು ಅಂದರೆ ಪರಮೇಶ್ವರನನ್ನು ಸ್ವಲ್ಪ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಮನೇಲಿ ಏನಪ್ಪ ಅಂದರೆ ಪ್ರತಿ ಗುರುವಾರದ ದಿವಸ ನೀವು ಈ ನವಧಾನ್ಯಗಳಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೋಧಿಯನ್ನು ಅಥವಾ ರವೆ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ದೀಪವನ್ನು ಹಚ್ಚಿಟ್ಟು ನಿಮ್ಮ ಹೆಸರಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಮೃತ್ಯುಂಜಯ ಜಪವನ್ನು ಮಾಡಿ, ಅಥವಾ ಓಂ ರುದ್ರಾತ್ಮಕಾಯ ನಮಃ ಅಂತೇಳಿ ರುದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಆತ್ಮಬಲ ಮತ್ತು ಶಾರೀರಿಕ ಬಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರತಿ ಗುರುವಾರ ವಿಶೇಷವಾಗಿ ಸ್ವಲ್ಪ ಗೋಧಿಯ ಮೇಲೆ ದೀಪ ಇಟ್ಟು ಮನೆಯಲ್ಲಿ ಹಚ್ಚಿ ಸಾಯಂಕಾಲ ಸಮಯದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕಾರ್ಯ ಮಾಡಿದ್ದಕ್ಕೆ. ಹಾಗೆ ರಾಜಣ್ಣ ಅಂತ ಹೇಳಿ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ. ರಾಜಣ್ಣ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1ರಿಂದ 30 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಆರೋಗ್ಯ ಸರಿ ಇಲ್ಲ. ಒಂದು ವ್ಯವಹಾರ ಮಾಡಿದ್ವಿ, ಆ ವ್ಯವಹಾರ ಆಗ್ತಾ ಇಲ್ವಲ್ಲ ಸ್ವಾಮಿ. ನಿಮ್ಮ ಮನೆ ದೇವರು ಯಾರು? ವೀರಭದ್ರೇಶ್ವರ. ವೀರಭದ್ರನ್. ಭದ್ರನಿಗಿಂತ ಸುಭದ್ರನ ಜಗತ್ತಿನಲ್ಲಿ ಯಾರೂ ಇಲ್ವಂತೆ. ನೀವೇನು ಮಾಡಬೇಕು, ಶನಿವಾರದ ದಿವಸ
ನಿಮ್ಮ ಮನೆಯ ದೇವರ ಸನ್ನಿಧಾನಕ್ಕೆ ಹೋಗಿ, ಆಯಿತಾ? ಶನಿವಾರದ ದಿವಸ ನಿಮ್ಮ ಮನೆಯ ದೇವರ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ 3 ದೀಪವನ್ನು ಇಟ್ಟು, ಅಂದರೆ ಅಖಂಡವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉರಿಬೇಕು. ವೀರಭದ್ರನ ಮುಂದೆ ಇಡಿ, ಅಂದರೆ ಎಲ್ಲಾದರೂ ಪರವಾಗಿಲ್ಲ, ಅವನಿಗೆ ಅಭಿಮುಖವಾಗಿಟ್ಟು ದೀಪವನ್ನು ಹಚ್ಚಿ ಈ ರೀತಿಯಾಗಿ ನೀವು 8 ಶನಿವಾರಗಳ ಕಾಲ ಮಾಡಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅನುಕೂಲಕರವಾಗುತ್ತೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣುತ್ತೆ. ವೀರಭದ್ರನನ್ನೇ ಬಲವಾಗಿ ಮನೆಯ ದೇವರನ್ನೇ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ವಾಣಿಜ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು, ಪ್ರಸಿದ್ಧ ಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ, ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥವರು ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ವಿಶೇಷವಾಗಿ ಮಿತ್ರನ ಸಂಯೋಜನೆಯಾಗಿರ್ತಕ್ಕಂಥ ನಕ್ಷತ್ರವಿರೋದರಿಂದ ಖಂಡಿತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಇನ್ನಷ್ಟು ಗೌರವ ಹೆಚ್ಚಾಗಬೇಕು, ಇನ್ನಷ್ಟು ಕೆಲಸ ಕಾರ್ಯಾದಿಗಳಲ್ಲಿ ಸುಭದ್ರತೆ ಕಾಣಬೇಕಾದರೆ ಗುರುವಿನ ಆಶ್ರಯ, ಕುಲದೇವರ ಪ್ರಾರ್ಥನೆ, ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಉದ್ಯೋಗದಲ್ಲಿ ಕೂಡ ಉನ್ನತಾಧಿಕಾರಿಗಳಿಂದ ಸಹಾಯವೂ ಸಿಗುತ್ತೆ, ಜೊತೆಗೆ ಕಿರಿಕಿರಿ ಆಗ್ತಕ್ಕಂಥದ್ದಾಗಿರುತ್ತೆ. ಸೋದರರೊಟ್ಟಿಗೂ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸ್ವಲ್ಪ ಶತ್ರುಭೀತಿ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸದೃಢವಾದ ಮನಸ್ಥಿತಿ, ಆಂಜನೇಯನ ಪ್ರಾರ್ಥನೆ, ಓಂ ರುದ್ರಾತ್ಮಕಾಯ ನಮಃ ಅಂತೇಳಿ, ಹನುಮತೇ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಬರಹಗಾರರಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತೆ. ಬಂಧುಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು, ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು. ಸರ್ಕಾರಿ ಗುತ್ತಿಗೆದಾರರಿಗೆ ಸ್ವಲ್ಪ ಏನಾದರೂ ಆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪಾಲುದಾರಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಜಿಜ್ಞಾಸೆಗಳು ಹುಟ್ಟತಕ್ಕಂಥದ್ದು, ಕಲಹಗಳಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಹೀಗೆ ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕುವಂಥದ್ದು. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ. ವಾದಗಳಿಂದ ಇವತ್ತಿನ ದಿವಸ ಸ್ವಲ್ಪ ದೂರ ಇರಿ. ಎಷ್ಟು ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸಮಾಧಾನದಿಂದ ಇರಿ ಇವತ್ತಿನ ದಿವಸ. ಯಾಕಂದರೆ ನಿಮಗೆ ನೀವು ಭಾವನಾತ್ಮಕ ಜೀವಿಗಳು, ಬೇಗ ಭಾವನಾತ್ಮಕವಾಗಿ ನೀವು ಅದನ್ನು ಬೇಗ ಮನಸ್ಸಿಗೆ ತೆಗೆದುಕೊಳ್ತಕ್ಕಂಥವರಾಗಿರ್ತೀರ. ಹಾಗಾಗಿ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಸೂಕ್ಷ್ಮ ವಿಚಾರಗಳನ್ನು, ಧರ್ಮಸಂಕಟ ವಿಚಾರಾದಿಗಳನ್ನು ನಿಭಾಯಿಸುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅನನ್ಯವಾಗಿ 21 ಪ್ರದಕ್ಷಿಣೆ ಮಾಡಿ, ಓಂ ಶರವಣಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಆಗಲೇ ಮಾಂತಿ ಸಂಯೋಜನೆ ಬಗ್ಗೆ ತಿಳಿಸ್ತಾ ಇದ್ರಿ. ಈ ರೀತಿಯಾಗಿದ್ದಾಗ ನಮ್ಮನ್ನು ಪೀಡಿಸುವಂಥ ಸಮಸ್ಯೆಗಳಾದರೂ ಯಾವ ಗುರುಗಳೇ? ಮೊದಲನೇದಾಗಿ ನಾವು ದ್ವಾದಶ ಭಾವಗಳಲ್ಲಿ ಯಾವ ಭಾವದಲ್ಲಿದೆ ಅಂತ ಇಟ್ಕೊಳ್ಳಿ. ಈಗ ನೀವು ಆಗಲೇ ಪ್ರಾರಂಭದಲ್ಲಿ ಕೇಳಿದ್ರಿ ರವಿ ಮತ್ತು ಚಂದ್ರನೊಟ್ಟಿಗೆ ಇದ್ದರೆ ಏನು ಅಂತ. ರವಿಚಂದ್ರರೊಟ್ಟಿಗೆ ಇದ್ದಾಗ ಯಾವುದೇ ಕೆಲಸದಲ್ಲೂ ಕೂಡ ರವಿಯ ಜೊತೆಲಿ ಇದ್ದ ಅಂತ ಇಟ್ಕೊಳ್ಳಿ, ಕೆಲಸ ಅವ್ರಿಗೆ ನಿಖರತೆ ಇರಲ್ಲ. ಕೆಲಸ ಸರ್ಕಾರಿ ಕೆಲಸ ಯೋಗದಿಂದ ಏನಾದರೂ ದಶಮಾಧಿಪತಿ ಪ್ರಭಾವವಾಗಿದ್ದು ಅವನ ದಶೆಯಿಂದ ಅವನಿಗೆ ಅನುಕೂಲ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಈಗ ಕೆಲವು ಸಂದರ್ಭಗಳಲ್ಲಿ ತಂದೆ ಕೆಲಸ ಮಕ್ಕಳಿಗೆ ಬರ್ತಕ್ಕಂಥದ್ದು ಕೂಡ ಆಗುತ್ತೆ, ಯಾಕಂದರೆ ಅವರು ಸುಕೃತದಿಂದ ಬಂದಿರತಕ್ಕಂಥದ್ದು ಅಂತ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ಎಷ್ಟೋ ಜನ ಮಕ್ಕಳನ್ನು ನೋಡ್ತೀವಿ, ವಿಶ್ವಾಸವೇ ಇರಲ್ಲ ಅವ್ರಿಗೆ, ಆತ್ಮವಿಶ್ವಾಸದ ಕೊರತೆ ತುಂಬ ಇರುತ್ತೆ, ಆತ್ಮಬಲನೇ ಇರಲ್ಲ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನಸ್ಸನ್ನು ಏನೋ ಅವ್ರ ತಲೆ ಮೇಲೆ ಏನೋ ಬಿದ್ದುಬಿಟ್ಟಿದೆ ಅಂತಕ್ಕಂಥದ್ದು, ಮತ್ತು ಏನೂ ಕೂಡ ಅವ್ರಿಗೆ ಜ್ಞಾಪಕ ಶಕ್ತಿ ತುಂಬ ಕ್ಷೀಣವಾಗಿರುತ್ತೆ. ಯಾಕಂದರೆ ಒಳ್ಳೆ ಕೆಲಸಕ್ಕೆ ಇರ್ತಾರೆ, ಅವ್ರು ಏನು ಆಲೋಚನೆ ಮಾಡ್ತಾ ಇರತಕ್ಕಂಥ ಒಂದು. ಎರಡನೇದಾಗಿ ಈ ರವಿಯೊಟ್ಟಿಗೆ ಮಾಂದ್ಯ ಸಂಯೋಜನೆ ಬಂತು ಅಂದರೆ ಖಂಡಿತ ಪಿತೃಶಾಪಗಳಿರುತ್ತೆ. ಎರಡನೇದಾಗಿ ಗುರುವೊಟ್ಟಿಗೆ ಇತ್ತು ಅಂತ ಇಟ್ಕೊಳ್ಳಿ. ನಾವೀಗ ಗುರುವೊಟ್ಟಿಗೆ ಇದ್ದಾಗ ಬಹಳ ಮುಖ್ಯವಾಗಿ ನಾವೇನಂತೀವಿ, ಕೆಲವು ಸಂದರ್ಭಗಳಲ್ಲಿ ಈಗ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಚಂದ್ರನು ಕೂಡ ಮನಃಕಾರಕನಾಗಿರೋದು, ತಾಯಿ, ತಂದೆ ಮತ್ತು ಅವನು, ಆ 3 ವ್ಯಕ್ತಿಗಳ ಮೇಲೂ ಕೂಡ ಈ ಚಂದ್ರ ಮತ್ತು ರವಿಯ ಜೊತೆಯಲ್ಲಿ ಮಾಂದಿ ಇದ್ದರೆ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ಕುಟುಂಬ ಏಳಿಗೆ ಅವನತಿ ಆಗತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಅಚಾನಕ್ ಆಗಿರ್ತಕ್ಕಂಥ ತೊಂದರೆಗಳು ಬರ್ತಕ್ಕಂಥದ್ದಾಗಿರುತ್ತೆ ತನುಭಾವದಲ್ಲಿದ್ದರೆ. ಇನ್ನು ಧನಭಾವಕ್ಕೆ ಬಂದು ಅಂದರೆ ಅವನ ಕತೆ ಮುಗೀತಲ್ಗೆ. ಧನ ಅವನ ಸಂಪಾದನೆ 100ಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಸದ್ವಿನಿಯೋಗ ಆಗದೆ ಇರತಕ್ಕಂಥದ್ದಾಗಿರುತ್ತೆ. 3ನೇ ಭಾವಕ್ಕೆ ಬಂದೇನು ಕುಜನ್ ಜೊತೆಲಿ ಇದ್ದ ಅಂತ ಇಟ್ಕೊಳ್ಳಿ, ಬಿದೋಯ್ತು, ಅಣ್ಣ ತಮ್ಮಂದ್ರೆ ಶತ್ರುಗಳ ಥರ ಇರ್ತಾರೆ. ಅವನು ಯಾವ ಭಾವದಲ್ಲಿದ್ದರೆ ಆ ಭಾವ ನಾಶ.
ಎರಡು ದೃಷ್ಟಿ ಮಾತ್ರ ಅವನಿಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಒಂದು 3ನೇ ದೃಷ್ಟಿ, ಒಂದು 11ನೇ ದೃಷ್ಟಿ. ಈ 3 ಮತ್ತು 11ರ ದೃಷ್ಟಿಯಲ್ಲಿ ಮಾತ್ರ ಅವನು ಅನುಕೂಲ ಮಾಡಿಕೊಡ್ತಾನೆ ಹೊರತು ಅದು ದೃಷ್ಟಿ ಸ್ಥಿತಿ ಅಲ್ಲ. ಯಾವುದೇ ಮನೆಯಲ್ಲಿದ್ದರೂ ಕೂಡ ಅವನು, ಈಗ ನಾವು ಜ್ಯೋತಿಷ್ಯದಲ್ಲಿ ಪ್ರಶ್ನಾರೂಢ ಅಂತ ಹೇಳ್ತೀವಿ, ಮಾಂದಿ ಬಂದರೆ ಪಂಚಾಂಗ ಪಕ್ಕಕ್ಕೆ ಇಟ್ಬಿಡ್ತೀವಿ, ಆದರೆ ಅದ್ರ ಫಲ ಸಿಗಲ್ಲ ಅಂತ. ಸೊ ನೀವು ಆರೂಢ ಪ್ರಶ್ನೆ ಇರಿ, ಅಷ್ಟಮಂಗಲ ಪ್ರಶ್ನೆ, ಯಾವುದೇ ಪ್ರಶ್ನೆ ಇಟ್ಟರೂ ಕೂಡ ನಾವು ಸ್ಫುಟತ್ವ ಬೇಕಾಗುತ್ತೆ. ಪ್ರಾಣಪುಟ ಇದು ಆ ಈ ಪಂಚಪುಟಗಳು ಬರುತ್ತೆ. ಆ ಪುಟಗಳಿಗೆ ಮಾರಕವಾಗ್ತಕ್ಕಂಥವನಾಗ್ತಾನೆ. ಆಯುಷ್ಯಗೆ 8ನೇ ಭಾವಕ್ಕೆ ಬಂದ ಅಂತ ಇಟ್ಕೊಳ್ಳಿ, 100% ಆಕ್ಸಿಡೆಂಟ್ ಆಗುತ್ತೆ. ಆಯುಸ್ಸು ಕುತ್ತು ಬರ್ತಕ್ಕಂಥ, ಯಾಕೆ ನಾವು ಅಲ್ಪಾಯುಗಳು ಅಂತೆಲ್ಲ ಕರಿತೀವಲ್ಲ. ಇದಕ್ಕೆ ಸಮಸ್ಯೆ ಏನಪ್ಪ ಅಂದರೆ ಅವನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು. ಮಾಂದಿ ಬರ್ತಕ್ಕಂಥದ್ದು ಯಾರೋ ಮಾಡಿರ್ತಕ್ಕಂಥ ತೊಂದರೆಗಳಿಂದ ಬರ್ತಕ್ಕಂಥದ್ದಲ್ಲ, ನಾವೇ ಗೊತ್ತಿದ್ದು ಮೋಸ ಮಾಡಿರ್ತಕ್ಕಂಥದ್ದು. ಈ ಜನ್ಮದಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳು ಮಾಡಿ ಇವ್ರನ್ನ ಕಬಳಿಸಿ, ಅವ್ರ ದುಡ್ಡು ಇವ್ರ ದುಡ್ಡು ಎಲ್ರಿಗೂ ಮೋಸ ಮಾಡಿ, ತಂದೆ ತಾಯಿಗಳು ಮೋಸ ಮಾಡಿ, ಗುರುಗಳಿಗೆ ಮೋಸ ಮಾಡಿ, ಸಮಾಜಕ್ಕೆ ಮೋಸ ಮಾಡಿ, ಇವರೆಲ್ಲ ಯಾರು ಮೋಸ ಮಾಡ್ಕೊಂಡು ಹುಟ್ಟಿರ್ತಾರೋ ಈ ಜನ್ಮದಲ್ಲಿ ಖಂಡಿತ ಅವ್ರ ಮನಸ್ಥಿತಿನೂ ಕ್ರೂರವಾಗೇ ಇರುತ್ತೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಮೇಲೆ ಬರಲಿಕ್ಕಾಗಲ್ಲ, ಇನ್ನೊಬ್ಬರನ್ನ ಕಂಡ್ರೆ ಅವ್ರಿಗೆ ಆಗೋದು ಇಲ್ಲ. ಈ ರೀತಿಯಾದ ಮನಸ್ಥಿತಿ ಇರತಕ್ಕಂಥದ್ದು ಮಾಂದಿಯ ಪ್ರಭಾವದಿಂದ. ಮಾಂದಿ ಅಂದರೆ ಒಂದು ಛಾಯಾಗ್ರಹ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಸರ್ಪ. ಈಗ ಸರ್ಪಕ್ಕೆ ಈಗ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಈಗ ಜಿಂಕೆನ ಮತ್ತು ಸರ್ಪನ ನಾವು ಆಲೋಚನೆಯನ್ನು ಮಾಡೋಣ. ಜಿಂಕೆ ಏನು ಮಾಡುತ್ತೆ? ಪ್ರಾಣ ಭಯಕ್ಕೋಸ್ಕರವಾಗಿ ಓಡ್ತಾನೇ ಇರುತ್ತೆ. ಅವೇನಾಗುತ್ತೆ, ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬಾರ್ದು ಅನ್ನೋದು ದಿಕ್ಕೇ ತೋಚಲ್ಲ. ಈ ರೀತಿಯಾದ ಮನಸ್ಥಿತಿ ಇರತಕ್ಕಂಥದ್ದು ಮಾಂದಿ ಪ್ರಯೋಗದಿಂದ ಬರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ವಿಜಯಲಕ್ಷ್ಮಿ ಅಂತ ಒಬ್ಬ ಕಾಲರ್ ವೇಟ್ ಮಾಡ್ತಾರೆ. ವಿಜಯಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಸರ್. ಜಯಲಕ್ಷ್ಮಿ, ವಿಜಯಲಕ್ಷ್ಮಿ ಅಲ್ಲ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 24 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಇದೀನಿ ಸರ್. ಏನೋ ಹೇಳಿ ಅಮ್ಮ, ಏನು ನಿಮ್ಮ ಪ್ರಶ್ನೆ? ಮನೆ ಸಮಸ್ಯೆ ಆಗಿದೆ. ತಾಯಿ, ಏನು ಅಂದರೆ ನಿಮ್ಮ ಪ್ರಶ್ನೆ? ನನ್ಗೆ ಮನೆ ಸಮಸ್ಯೆ ಆಗ್ತಾ ಇದೆ ಇವರೇ. ನಾನಿರೋದು ಲೀಸ್ ಮನೆ, ಯಜಮಾನ್ರ ಫ್ರೆಂಡ್ ಮನೆಯಲ್ಲೇ ಇರೋದು. ನಿಮ್ಮ ಮನೆ ದೇವರು ಯಾರು? ಮನೆ ದೇವರು ಯಾರಮ್ಮ ತಾಯಿ? ನರಸಿಂಹದೇವರು, ಸಾವಂದುರ್ಗದ ನರಸಿಂಹದೇವರು. ಮತ್ತೆ ನರಸಿಂಹನನ್ನೇ ಮರ್ತು ಬಿಟ್ರೆ ನಿಮ್ಗೆ ಹೆಂಗಾಗುತ್ತೆ? ನರಸಿಂಹನನ್ನೇ ಮರೆತರೆ ಹೇಗಾಗುತ್ತೆ ತಾಯಿ ನಿಮ್ದು? ಮರ್ತಿಲ್ಲ ಸ್ವಾಮಿ, ನನ್ಗೊಬ್ಳೆ ಹೋಗಕ್ ಬರಲ್ಲ. ಯಜಮಾನ್ರು ಕಳ್ಕೊಂಡ್ಬಿಟ್ಟಿದೀನಿ, ಮಗಳನ್ನ ಅಧೀನ ಆಗಿದ್ದೀನಿ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಒಬ್ಳೆ ಓಡಾಡಕ್ಕೆ ಗೊತ್ತಾಗಲ್ಲ. ಇಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ. ನೀವು ಸಾವಂದುರ್ಗಕ್ಕೆ ಹೋಗ್ಬೇಕಂತೇನಿಲ್ಲ. ಎಲ್ಲಿ ಯಾವರಿಂದ ಕರೆ ಮಾಡ್ತಿದ್ದೀರಾ ನೀವು? ಬೆಂಗಳೂರು ಆದರೆ ಸಾಕಷ್ಟು ಈಗ ನಮ್ಮ ಬಳೆಪೇಟೆ ನರಸಿಂಹಸ್ವಾಮಿ ಇದೆ, ಎಷ್ಟೊಂದು ನರಸಿಂಹ ಕ್ಷೇತ್ರಗಳಿದ್ದಾವೆ. ಆಯ್ತಾ? ನೀವು ಮಂಗಳವಾರದ ಕ್ರಾಸ್ ಅಲ್ಲಿ ಇದೆ ಸರ್, ಇಲ್ಲೇ ಹೋಗಿ ಬರ್ಬೋದಾ? ಖಂಡಿತ ಹೋಗ್ಬೋದು. ಆದರೆ ನೀವೇನು ಮಾಡಬೇಕಪ್ಪ ಅಂದರೆ ನರಸಿಂಹನಿಗೆ ಸಾಯಂಕಾಲ ಸಮಯದಲ್ಲಿ ನಿಮ್ಗೆ ಈ ರೀತಿಯಾದಂಥ ಸಮಸ್ಯೆಗಳು ಏನೂ ಕೂಡ ಅಸ್ಪಷ್ಟತೆ ಇದೆ, ಯಾವುದರಲ್ಲೂ ಕೂಡ ನನಗೆ ಸರಿಯಾದ ಮಾರ್ಗ ಸಿಗ್ತಾ ಇಲ್ಲ, ದಿಕ್ಕೇ ತೋಚ್ತಾ ಇಲ್ಲ ಅಂತಂಥವ್ರು ಸಾಯಂಕಾಲ 6ರಿಂದ 7 ಗಂಟೆ ಒಳಗಡೆ ನರಸಿಂಹನ ಸನ್ನಿಧಾನದಲ್ಲಿ 5 ಶುದ್ಧವಾಗಿರತಕ್ಕಂಥ ಎಳ್ಳೆಣ್ಣೆ ದೀಪವನ್ನು ನರಸಿಂಹನ ಒಂದು ತಟ್ಟೆಯಲ್ಲಿಟ್ಟು ಮುಂಭಾಗದಲ್ಲಿ ಇಡಿ. ನರಸಿಂಹನ ಮುಂಭಾಗದಲ್ಲಿಟ್ಟು 5 ದೀಪ ಅಮ್ಮ, 5 ದೀಪ, ಎಳ್ಳೆಣ್ಣೆ ದೀಪ, ಶುದ್ಧವಾಗಿರತಕ್ಕಂಥ ಎಳ್ಳೆಣ್ಣೆ ದೀಪ. ಯಾಕಂದರೆ ಕಡುಕಷ್ಟಾದಿಗಳಿಂದ ನಿವೃತ್ತಿ ಮಾಡ್ತಕ್ಕಂಥವನು ನರಸಿಂಹ. ಜೇನುತುಪ್ಪ ಮತ್ತು 5 ದೀಪ ಇಟ್ಟು ನೀವು 8 ಮಂಗಳವಾರಗಳ ಕಾಲ ನರಸಿಂಹನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ. ಎರಡನೇದಾಗಿ 8 ಮಂಗಳವಾರನೂ ನೀವು ಸ್ನಾನಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಜೊತೆಗೆ ಸ್ವಲ್ಪ ಉಪ್ಪು, ಈ ಎರಡನ್ನು ಹಾಕಿ ಸ್ನಾನ ಮಾಡಿ. ಖಂಡಿತ ಈ 8 ವಾರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ಪಷ್ಟತೆ ಸಿಕ್ಕೇ ಸಿಗುತ್ತೆ, ನರಸಿಂಹನ ಅನುಗ್ರಹ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ಇವತ್ತಿನ ದಿವಸ ನೋಡಿದಾಗ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ನಿಮ್ಮನ್ನು ಇಷ್ಟು ದಿವಸ ಸ್ನೇಹದಿಂದ ಪ್ರೀತಿಯಿಂದ ನಿಮ್ಮೊಟ್ಟಿಗೆ ಒಡನಾಟದಲ್ಲಿದ್ದಂಥವರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಕುಟುಂಬದೊಟ್ಟಿಗೂ ಕೂಡ ಎಲ್ಲಾದರೂ ಕೂಡ ಪ್ರಯಾಣ ಮಾಡ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಆದರೆ ಸ್ವಲ್ಪ ದಾಂಪತ್ಯದಲ್ಲಿ ಏನಾದರೂ ಸಣ್ಣದಾಗಿರ್ತಕ್ಕಂಥ ಕಲಹಗಳು ಬರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ ಇನ್ನಷ್ಟು ಮಂಗಳಕರವಾಗಿ
ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿ. ಮುಂದಿನ ರಾಶಿ ಮಕರ ರಾಶಿ. ಸ್ವಲ್ಪ ದಾಂಪತ್ಯದಲ್ಲಿ ಏನಾದರೂ ಕೂಡ ಸಹಕಾರದೊಂದಿಗೆ ಸ್ವಲ್ಪ ಕಿರಿಕಗಳಾಗ್ತಕ್ಕಂಥದ್ದಾಗಿರುತ್ತೆ. ಯಾವುದಾದ್ರೂ ವಸ್ತುವನ್ನು ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಅನುಗ್ರಹವಾಗ್ತಕ್ಕಂಥದ್ದು, ಹಿರಿಯರೊಟ್ಟಿಗೆ ಸಮಾಲೋಚಿಸುವಂಥದ್ದು, ಹೊಸ ಕಾರ್ಯಾದಿಗಳಲ್ಲಿ ಸತ್ಫಲವನ್ನು ಕಾಣ್ತಕ್ಕಂಥದ್ದು, ನಿಮ್ಮ ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದರೆ ಇವತ್ತಿನ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ಸಿಂಧೂರವನ್ನು ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಮೋ ಭಗವತೆ ಆಂಜನೇಯಾಯ ನಮಃ ಅಂತೇಳಿ ಆಂಜನೇಯನ ನಾಮೋಚ್ಚಾರವನ್ನು ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹೃದಯ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ವ್ಯಾಪಾರದಲ್ಲೂ ಕೂಡ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ಬಟ್ಟೆ ವ್ಯಾಪಾರ, ತರಕಾರಿ ವ್ಯಾಪಾರ, ಈ ರೀತಿಯಾಗಿ ಏನೋ ಕಳ್ಕೊಳ್ತಕ್ಕಂಥದ್ದಾಗಿರ್ತೀರ ಕುಂಭರಾಶಿಯವರು. ಸ್ವಲ್ಪ ಇವತ್ತಿನ ದಿವಸ ಎಚ್ಚರವಹಿಸಿ. ಪ್ರಸಿದ್ಧ ಕ್ಷೇತ್ರಗಳಿಗೆ, ಅದರಲ್ಲೂ ಕೂಡ ನಿಮ್ಮನ್ನು ಯಾರು ಇಷ್ಟಪಡ್ತಾ ಇರ್ತಕ್ಕಂಥವ್ರು ಇರ್ತಾರೋ ಅವರೊಟ್ಟಿಗೆ ಒಡನಾಟದಲ್ಲಿ, ಅದು ಮಿತ್ರರಾಗಿರ್ಬೋದು, ಪತ್ನಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸೋದರರಾಗಿರ್ಬೋದು, ಯಾರೊಟ್ಟಿಗೆ ಆದರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಹೋಗಿ ಏನಾದರೂ ಸಿಹಿ ಪದಾರ್ಥವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ಕುಂಭರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವ್ಯಾಪಾರ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಅಣ್ಣ ತಮ್ಮಂದಿರೊಟ್ಟಿಗೆ, ಸರ್ಕಾರದೊಟ್ಟಿಗೆ ಏನಾದರೂ ಕೂಡ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದಂಥವರು ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸತ್ಫಲವನ್ನು ಕಾಣ್ತಕ್ಕಂಥವ್ರು ಆಗಿರ್ತೀರ. ಹೊಸದಾಗಿ ಒಂದು ಮಿತ್ರರು ಪರಿಚಯವಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿಯವರ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಕೊನೆಯದಾಗಿ ಒಂದು ಅನುಮಾನ. ಈಗ ನೀವು ತುಂಬ ಕೆಟ್ಟ ಪರಿಣಾಮ ಬೀರುವಂಥ ಗ್ರಹ ಯಾವುದು ಅನ್ನುವ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಎಲ್ಲರೂ ನೀವು ಆ ಒಂದು ನನ್ನ ಪ್ರಶ್ನೆ ಕೇಳಿದಾಗ ಎಲ್ಲರ ತಲೆಯಲ್ಲಿ ಬರೆದು ಶನಿ ಗ್ರಹ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನೀವು ಹೇಳಿದ್ದೇ ಬೇರೆ, ಅಲ್ಲಿ ಕುಜ ಗ್ರಹ ಅಂತ ಹೇಳಿ ಸಂಪೂರ್ಣವಾಗಿ ವಿಷಯ ಬದಲಾಯಿತು. ಇದು ಎರಡರಲ್ಲಿ ಈಗ ನಾವು ಪರಿಣಾಮ ಬೀರೋದನ್ನ ಕೂಡ ನೋಡಿರ್ತೀವಿ ಶನಿ ಗ್ರಹದಲ್ಲಿ. ಎರಡರ ಬದಲಾವಣೆ ಬಗ್ಗೆ ಹೇಳೋದಾದ್ರೆ ವ್ಯತ್ಯಾಸ. ಶನಿಯ ಮಗನೇ ಮಾಂದಿ ಅಂದರೆ ಜ್ಯೇಷ್ಠಾದೇವಿ ಮತ್ತು ಶನಿ. ನಾನು ಏನಕ್ಕೆ ಕುಜನ ಅಂದರೆ ಅವನ ವ್ಯಕ್ತಿತ್ವಗಳು ಹೇಗಿರುತ್ತೆ ಅಂತ ಅವನ ಸ್ವಭಾವವನ್ನು ವರ್ಣನೆ ಮಾಡಿದ್ದು. ಈಗ ಜಿಂಕೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಓಡುತ್ತೆ, ಹಾಗೆ ಅವನ ಬದುಕಿನಲ್ಲಿ ಹೋರಾಟ ಮಾಡ್ತಾನೆ ಇರ್ತಾನೆ. ಆದರೆ ಅವನಿಗೆ ಏನು ಮಾಡಬೇಕು, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಈ ಮಾಂದಿ ಪ್ರಭಾವದಿಂದ ವ್ಯಕ್ತಿಯ ಮೇಲೆ ಬೀರಬಹುದಾದಂಥ ಪ್ರಬಲವಾದಂಥ ಪ್ರಭಾವ ಏನಪ್ಪ ಅಂದರೆ, ಎರಡು ಕೋರಲ್ಲಿ ನಾವು ಆಲೋಚನೆ ಮಾಡಿದಾಗ ಒಂದು ಏನು ಮಾಡಬೇಕಂತ ದಿಕ್ಕು ತೋಚೋದಿಲ್ಲ, ಅದು ಆ ಸರ್ಪದ ರೀತಿಯಲ್ಲಿ. ಒಂದು ಅವನು ಏನು ಮಾಡಬೇಕಂತ ಏನೋ ಮಾಡಬೇಕು ಅಂತಕ್ಕಂಥ ಒಂದು ವ್ಯಕ್ತಿತ್ವ. ಯಾಕಂದರೆ ಜಿಂಕೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಓಡ್ತಾನೆ ಇರುತ್ತೆ, ಹಾಗೆ ಇವನು ಬದುಕಿನಲ್ಲಿ ಓಡ್ತಾನೆ ಇರ್ತಾನೆ. ಆದರೆ ಯಾವುದನ್ನು ಕೂಡ ಅಸ್ಪಷ್ಟತೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಸ್ಪಷ್ಟತೆ ಬೇಕು. ಮೊದಲನೇದಾಗಿ ಮಾಂದಿ ದೋಷ ನಿವಾರಣೆ ಏನು ಗೊತ್ತಾ, ಸದೃಢವಾದ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು, ಗುರುವಿನ ಆಶ್ರಯವನ್ನು ಪಡಿಬೇಕು, ಪರಮೇಶ್ವರನ ಆಶ್ರಯವನ್ನು ಪಡಿಬೇಕು. ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ ಯಾಕೆ ಕುಜನೇ ಅಂದರೆ, ಕುಜ ಅಂದರೆ ಆವು ಕಾರಕನು. ನಾನೇನು ಕೇಳಿದೆ, ಆವನ್ನು ಯಾಕೆ ರಿಲೇಟ್ ಮಾಡಿದೆ ಅಂದರೆ, ಆವು ಅಂತಕ್ಕಂಥದ್ದು ಕುಜನಿಗೆ ಈಗ ಯೋನಿ, ಆವು ಯೋನಿ ಅಂತ ನಾವು ಕರಿತೀವಿ. ಮೃಗಶಿರ ನಕ್ಷತ್ರಕ್ಕೆ ಸರ್ಪಯೋನಿ ಅಂತ ಕರಿತೀವಿ. ಸೊ ಈ ಸರ್ಪಯೋನಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಂದರೆ ಜಗತ್ತಿನ ಸೃಷ್ಟಿಯ ಉಗಮ ಸ್ಥಾನ ಅದು. ಸೊ ಹಾಗಾಗಿ ಅವನು ಹುಟ್ಟಿದಾಗನಿಂದ ಆದಿಯಾಗಿ ಅವನು ಅಂತ್ಯೇಷ್ಟದವರೆಗೆ ಈ ಮಾಂದಿ ದೋಷ ಇದ್ದಂಥವನು ಖಂಡಿತ ಸ್ಟ್ರಗಲ್ಸ್ ಪಡ್ತಾನೆ ಇರ್ತಾನೆ. ಇವನು ಪ್ರಯತ್ನ ಇಲ್ಲದೆ ಇರಲ್ಲ. ತುಂಬ ಒಳ್ಳೆ ವಿದ್ಯಾವಂತನಾಗಿರ್ತಾನೆ, ಅಥವಾ ತುಂಬ ದಡ್ಡನಾಗಿರ್ತಾನೆ, ತುಂಬ ದುಡ್ಡಿರುತ್ತೆ, ತುಂಬ ವಿಜ್ಞಾನವಂತನಾಗಿರ್ತಾನೆ, ಹಣಕಾಸಿನ ಪ್ರಭಾವ ಇರುತ್ತೆ. ಈ ಎರಡನ್ನ ಅವನು ಡಿಫೆಂಡ್ ಮಾಡಲಿಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥದ್ದು. ಇದಕ್ಕೆ ನಾನು ಹೇಳಿದ್ದೇನಪ್ಪ ಅಂದರೆ ಸಂಚಿತ ಜನ್ಮದ ಕರ್ಮ, ಆ ಕರ್ಮದಿಂದನೇ ಇದು ಬರ್ತಕ್ಕಂಥದ್ದು ಅಂತೇಳಿ ನಾನು. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಳು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.